ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ಬುಧವಾರ, ಸ್ವಲ್ಪ ಹೊರಗಡೆ ಜಾಸ್ತಿ ಗಲಾಟೆ ಇತ್ತು, ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹೊಸ್ದಾಗಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವರು ನಮ್ಮವ್ವ ರುದ್ರಮ್ಮ ಅಂತ ಇವ್ರ ಹೆಸರು. ಸೊ ನಾನು ತೋರಿಸಿದ್ದೆ, ಸುಮಾರು ವಿಡಿಯೋದಲ್ಲಿ ಇದೆ ನಮ್ಮವ್ವ. ಸೊ ಹೆಸ್ರೇನು ಹೇಳಿರಲಿಲ್ಲ, ಸೊ ಹಂಗಾಗಿ ಇವತ್ತು ಹೇಳ್ತಾ ಇದ್ದೀನಿ. ರುದ್ರಮ್ಮ ನಮ್ಮವ್ವನ ಹೆಸರು. ಬರೀ ಗಂಡ ಮನೆ, ಮಕ್ಕಳು, ಹೊಲ ಮನೆ, ಇಷ್ಟರಲ್ಲೇ ನಮ್ಮವ್ವ ಹೊರಗಡೆ ಪ್ರಪಂಚ ಏನೂ ನೋಡಿಲ್ಲ. ನಾನು ಹುಟ್ಟಿದಾಗಿಂದನೂ ನಮ್ಮವ್ವ ಹಿಂಗೆ ಇರೋದು. ತುಂಬ ಕಷ್ಟಪಟ್ಟೈತೆ ನಮ್ಮವ್ವ. ಸೊ ಇವಾಗಾದರೂ ಸುಖವಾಗಿರಲಿ ಅನ್ನೋದು ನಮ್ಗೆ ಆಸೆ. ನಾವು ಟೋಟಲ್ 5 ಜನ ಮಕ್ಕಳು ನಮ್ಮವ್ವಂಗೆ. 4 ಜನ ಗಂಡು ಮಕ್ಕಳು, ನಾನೊಬ್ಬಳೇ ಮಗಳು, ಹೆಣ್ಮಗಳು. ಅಪ್ಪ ತೀರ್ಕೊಂಡು 6 ವರ್ಷ ಆಗ್ತಾಯಿದೆ. ದೊಡ್ಡಣ್ಣನೂ ತೀರ್ಕೊಂಡು 5 ವರ್ಷ, 4.5 ವರ್ಷ ಆಗ್ತಾಯಿದೆ. ಸೊ ನಾನು ಈ ಮನೇಲಿ ಹುಟ್ಟಿದ್ದಕ್ಕೆ, ಅದು ಈ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ್ದಕ್ಕೆ ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ಬೋದು. ಇಂಥ ಮನೇಲಿ ಹುಟ್ಟಿದ್ದಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಪ್ರೀತಿ ಸಿಕ್ಕಿದೆ ನನಗೆ. ನಮ್ಮ ಅವ್ವ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು. ನೋಡಿ ಇವರೇನೆ ಅಪ್ಪ. ಇವನು ನಮ್ಮ ದೊಡ್ಡಣ್ಣ, ಸೀನಣ್ಣ ಅಂತ. ತುಂಬ ಆಸೆ ನನ್ನ ಮೇಲೆ. ಮದುವೆಗಿಂತ ಮುಂಚೆ ನನಗೆ ನಮ್ಮ ಅಣ್ಣರೆಲ್ಲರೂ ಅಷ್ಟೇ. ಇದೆಲ್ಲ ಹಳೆ ಫೋಟೋಸು ಅಣ್ಣಂದು. ಸೊ ಹಳೆ ಫೋಟೋಸ್ ಇತ್ತು, ಅದು ತೊಗೊಂಡಿದ್ದೆ. ಅವ್ನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದ ಮುಂಚೆ, ಆವಾಗ ತೆಗೆಸಿರೋ ಫೋಟೋದು ಇದೆಲ್ಲನೂ. ನೋಡಿ ಇವರೇನೆ. ರೆಡ್ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಇವನೇ ನಮ್ಮಣ್ಣ. ನಮ್ಮ ಮದುವೆಗೆ ಮುಂಚೆ ಎಲ್ಲ ನಮ್ಮಣ್ಣ, ನಾನು ಚಿಕ್ಕವಳಿದ್ದಾಗ ಅವನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದ. ಸೊ ಬಂದಾಗೆಲ್ಲನೂ ಅಪ್ಪಗಿಂತ ಜಾಸ್ತಿ ನನ್ನನ್ನು ಬಟ್ಟೆಗಳಾಗಲಿ ಎಲ್ಲ ತೊಗೊಂಡು ಬಂದು ನೋಡ್ತಾ ಇದ್ದಿದ್ದು ಎಲ್ಲ ಅವನೇ. ಇವನು ಚಿಕ್ಕವನು, ನಮ್ಮಣ್ಣ ನೀಲಿ ಕಲರ್ ಪಂಚೆ ಹಾಕ್ಕೊಂಡಿದ್ದಾನಲ್ಲ ಅವನೇ ಚಿಕ್ಕವನು. ಇವನು 3ನೇವನು ನಮ್ಮ ಹನುಮಂತಣ್ಣ. 2ನೇವನು ಜಯಣ್ಣ ಅಂತ. ಅವ್ನ ಫೋಟೋ ಇರಲಿಲ್ಲ, ಸೊ ಹಂಗಾಗಿ ಹಾಕೋಕ್ಕಾಗಲಿಲ್ಲ. ಇವರೆಲ್ಲರ ನಡುವೆ ಹುಟ್ಟಿದ್ದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ನಾನು. ಯಾಕೆಂದರೆ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಚಿಕ್ಕವಳಿದ್ದಾಗಿಂದ ನನ್ನ ಮದುವೆ ಆಗೋವರೆಗೂ ನನ್ನನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮಪ್ಪ, ನಮ್ಮವ್ವ, ನಮ್ಮ ಅಣ್ಣರು, ನಮ್ಮ ಚಿಕ್ಕಪ್ಪರು, ಚಿಕ್ಕಮ್ಮರು ಎಲ್ಲರೂ ಅಷ್ಟೇ. ಒಟ್ಟು ಕುಟುಂಬದಲ್ಲಿ ಬೆಳೆದಿದ್ದರಿಂದ ನನಗೆ ತುಂಬ ಪ್ರೀತಿ ಸಿಕ್ಕಿದೆ. ಸೊ ಆ ಪ್ರೀತಿನ ಮರೆಯೋಕ್ಕಾಗೋದಿಲ್ಲ ನನಗೆ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನಗೆ. ಬಟ್ ಈಗಿನ ಸಿಚುವೇಶನ್ ಬೇರೆ ಇರ್ಬೋದು, ಇವಾಗೆಲ್ಲ ಬೇರೆ ಥರ ಇರ್ಬೋದು. ಬಟ್ ಆವಾಗ ಅವ್ರು ನನಗೆ ಕೊಟ್ಟಿರೋ ಪ್ರೀತಿನ ನನಗೆ ಮರೆಯೋಕ್ಕಾಗಲ್ಲ. ಸೊ ಹಂಗಾಗಿ ಈ ಥರ ಒಂದು ಫ್ಯಾಮಿಲಿಲಿ ಹುಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ. ಇವಾಗೂ ನಮ್ಮ ಅಣ್ಣ ಹನುಮಂತಣ್ಣ ಅಷ್ಟೇ ಚೆನ್ನಾಗಿ ನನ್ನನ್ನು ನೋಡ್ಕೊತಾನೆ. ನಮ್ಮಪ್ಪ ಇರೋವಾಗ ಹೆಂಗೆ ನೋಡ್ಕೊತಾ ಇದ್ರು ಅದಕ್ಕಿಂತ ಚೆನ್ನಾಗೇ ನೋಡ್ಕೊತಾನೆ ನಮ್ಮ ಅಣ್ಣ. ಇವರು ಅವರ ಮಿಸ್ಸಸ್ಸು, ನಮ್ಮ ಮನೆಯವರು, ನಮ್ಮ ಅಣ್ಣನ ಮನೆಯವರು ಅವರು. ಇವರು ಇಬ್ಬರೂ ಕುರಿ ಕಾಯ್ತಾರೆ. ಅವರು ಬೇರೆ ಹೊಲಕ್ಕೆಲ್ಲ ಕೆಲ್ಸಗಳಿಗೆ ಹೋಗ್ತಾರೆ. ನಮ್ಮ ಅತ್ತಿಗೆ ಕೂಲಿ ಕೆಲ್ಸಗಳಿಗೆಲ್ಲ ಹೋಗ್ತಾರೆ ಬೇರೆಯವ್ರ ಹೊಲಕ್ಕೆ. ನಮ್ಮ ಅಣ್ಣ ಮಗಳು ಇಲ್ಲೇ ಎದುರುಗಡೆ ಮನೆ ಇರೋರು. ಅವಳು ಅದೇ ಕೋದಣ್ಣ ಇದ್ದಾನಲ್ಲ, ಕೋದಣ್ಣ ಮಗಳು ಅವಳು. ಅದೇ ಚಿಕ್ಕವನು ಅವನ ಮಗಳು ಅವಳು. ಇವಳು ಇಲ್ಲೇ ಎದುರುಗಡೆ ದೇವಿ ಅಂತ. ಎಲ್ಲರೂ ಅಣ್ಣ ಮಕ್ಕಳೇ. ಬಂದರೆ ಮಾತ್ರ ಯಾವಾಗೂ ಆತೆ ಆತೆ ಅಂದ್ಕೊಂಡು ಯಾವಾಗ ಬಂದರೂ ಮಾತಾಡ್ಸ್ತೀರ ಕಳ್ಸಲ್ಲ ಅವಳು. ಎಲ್ಲದಕ್ಕೂ ಕರಿತಿರ್ತಾಳೆ, ಟೀ ಕುಡಿ ಬಾ, ಊಟ ಮಾಡ್ಬಾ ಅಂತಂದು ಹೇಳ್ಬಿಟ್ಟು. ಊರಿಗೆ ಹೊಂಟ್ರೆ ಸಾಕು, ಅತ್ತೆ ಹೋಗ್ಬೇಡ, ಇರು ಇನ್ನೂ 1 ವಾರ ಇಲ್ಲೇ ಇದ್ಬಿಡು ಅಂತ ಹೇಳ್ತಿರ್ತಾಳೆ ಇವಳು ಯಾವಾಗೂ. ಇವ್ರ ತಮ್ಮನೂ ಹಂಗೆ, ಮಂಜುನು. ನಮ್ಮ ಅಣ್ಣ ಮಗ ಇಲ್ಲ, ಅವನು ಬಂದಿದ್ರೆ ಅವನು ಬರೋನು ಚಂದನು. ಅವನು ಇಲ್ಲ, ಎಲ್ಲ ಹೋಗಿದ್ದಾನೆ. ಅವನು ಬಂದ ತಕ್ಷಣ ಓಡಿ ಬರ್ತಾನೆ ಮಾತಾಡ್ಸಿ. ನಮ್ಮ ಹನುಮಂತಣ್ಣಂಗೆ ಹುಷಾರಿರ್ಲಿಲ್ವಲ್ಲ, ಸೊ ಅದಕ್ಕೆ ಅವ್ವ ಪಪ್ಪಾಯ ಎಲೆ ತೊಗೊಂಬಂದಿತ್ತು. ಜ್ಯೂಸ್ ಮಾಡಿಕೊಟ್ಟೆ ಅಣ್ಣಂಗೆ. 1-2-3 ದಿನ ಕುಡೀಲಿ, ಜ್ವರ ಎಲ್ಲ ಕಡಿಮೆ ಆಗಲಿ ಅಂತಂದು ಹೇಳ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ ನಾನು ಕುಡಿಯೋದಕ್ಕೆ ಅಣ್ಣಂಗೆ. ನಮ್ಮ ಹನುಮಂತಣ್ಣನೂ ಅಷ್ಟೇ, ತುಂಬ ಚೆನ್ನಾಗಿ ನೋಡ್ಕೊತಾನೆ ನನ್ನನ್ನು. 4 ಜನನೂ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನನಗೆ. ಚಿಕ್ಕವಳಿದ್ದಾಗಿಂದನೂ ನನ್ನ ಮದುವೆ ಆಗೋವರೆಗೂ ಅಪ್ಪ ಆಗಲಿ, ಅವ್ವ ಆಗಲಿ, ನಮ್ಮ ಅಣ್ಣರಾಗಲಿ ನನಗೇನು ಕಷ್ಟ ಅಂತಲೂ ಗೊತ್ತಿರಲಿಲ್ಲ. ನಾನೇನು ಕೆಲಸ ಕೂಡ ನನಗೆ ಮಾಡೋಕ್ಕೆ ಹಚ್ತಾ ಇರಲಿಲ್ಲ. ಸೊ ಅಷ್ಟು ಚೆನ್ನಾಗಿ ನನ್ನನ್ನು ಸಾಕಿದ್ದಾರೆ. ನೋಡಿ ಇವರು ಅವನ ಫ್ರೆಂಡು ಗೌರಜ್ಜಿ ಅಂತ. ಇವಾಗ ಇಲ್ಲಿಲ್ಲ, ಇವರು ಸಿದ್ದಾಪುರದಲ್ಲಿದ್ದಾರೆ. ಅವನ್ನ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು. ಇವರು ಅಷ್ಟೇ, ಇದೇ ಊರಲ್ಲೇ, ನಮ್ಮೂರಲ್ಲೇ ಇರೋದು ಇವರು, ಪಾರಜ್ಜಿ ಅಂತ. ಅವರು ಅಷ್ಟೇ ಅವನ ಜೊತೆ ಮಾತಾಡೋಕ್ಕೆ ಅಂತ ಬರ್ತಾರೆ.
ಸೊ ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ಈ ಅಣ್ಣ ತಮ್ಮರ ಜೊತೆ ಈ ಮನೆಯಲ್ಲೇ ಹುಟ್ಟಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಬಟ್ ಈಗಿನ ಸಿಚುವೇಶನ್ ಬೇರೆ ಇರ್ಬೋದು. ಬಟ್ ಆವಾಗೆಲ್ಲ ಅವ್ರು ನನಗೆ ಕೊಟ್ಟಿರೋ ಪ್ರೀತಿನ ಮರೆಯೋಕ್ಕಾಗೋದಿಲ್ಲ. ಅಷ್ಟು ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ. ನಾನು ಹಾಕಿರೋ ಬುಗ್ಡಿನ ನೋಡ್ತಾ ಇರ್ಬೋದು ನೀವು. ಅದು ಚಿಕ್ಕವನು ನಮ್ಮ ಅಣ್ಣ ಕೋದಣ್ಣ ಕೊಡಿಸಿರೋ ಬುಗ್ಡಿನೇ. ಅವ್ನ ನೆನಪಿಗೆ ಅಂತಂದು ಹೇಳ್ಬಿಟ್ಟು ಅದನ್ನು ತೆಗ್ದಿಲ್ಲ. ನಾನು ಯಾವತ್ತು ಚುಚ್ಚಿ ಹಾಕ್ಸಿದ್ದೀನೋ ಆವತ್ತಿಂದ ಇವತ್ತಿನವರೆಗೂ ಅವ್ನ ನೆನಪಿಗೆ ಅಂತ ಹಂಗೆ ಇಟ್ಕೊಂಡಿದ್ದೀನಿ ಆ ಬುಗ್ಡಿ. ಅವ್ನು ಫಸ್ಟ್ ಪೇಮೆಂಟಲ್ಲಿ ತೊಗೊಂಡಿರೋ ಬುಗ್ಡಿ ಅದು. ಅಪ್ಪ ಕಾಸು ಕೇಳ್ದಿರೋ ಕೊಡ್ದಿರಾ, ಇಲ್ಲ ನಾನು ಅವಳಿಗೆ ಕೊಡಬೇಕು ಫಸ್ಟ್ ಪೇಮೆಂಟು ಅಂತಂದು ಹೇಳ್ಬಿಟ್ಟು ತೊಗೊಂಡ್ಬಂದು ನನಗೆ ಕೊಟ್ಟಿದ್ದ ಫಸ್ಟ್ ಪೇಮೆಂಟು. ಸೊ ಆ ಪೇಮೆಂಟಲ್ಲಿ ತೊಗೊಂಡಿರೋ ಅಂಥ ಬುಗ್ಡಿ ಅದು. ಹಂಗಾಗಿ ಅವ್ನ ನೆನಪಿಗೋಸ್ಕರ ಇವತ್ತಿಗೂ ನಾನು ಆ ಬುಗ್ಡಿ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಈ ಥರ ತುಂಬ ನನಗೆ ನಮ್ಮ ಅಣ್ಣ ದೊಡ್ಡಣ್ಣನೂ ಅಷ್ಟೇ ಬಟ್ಟೆಗಳು ತೊಗೊಂಡು ಬರೋನು. ಫಸ್ಟು ನಾನು ಯಾವುದೇ ಹಬ್ಬ ಮಾಡಬೇಕಂದ್ರೆ ನಮ್ಮ ದೊಡ್ಡಣ್ಣ ತೊಗೊಂಡು ಬಂದಿರೋ ಬಟ್ಟೆನೇ ಹಾಕ್ಕೋಬೇಕಾಗಿತ್ತು. ಆ ಥರ ಅಣ್ಣನೂ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಎಜುಕೇಷನ್ ವಿಷಯದಲ್ಲಿ ನಮ್ಮ ಜಯಣ್ಣನೂ ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ದಾನೆ ನನಗೆ. ಸೊ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇವತ್ತೇನಾದರೂ ಆಗಿರಲಿ ಅವರು, ಬಟ್ ಆವತ್ತು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇವಾಗ ದೊಡ್ಡಣ್ಣ ಒಬ್ಬ ತೀರ್ಕೊಂಡಿದ್ದಾನೆ. 2019 ತೀರ್ಕೊಂಡಿದ್ದ. ಆ ಟೈಮಲ್ಲಿ ಸ್ವಲ್ಪ ದುಡ್ಡಿನ ವಿಷಯಕ್ಕೆ ನನ್ನ ಹತ್ರ ಮುನ್ಸ್ಕೊಂಡಿದ್ದ. ಸೊ ಅದೊಂದು ಬೇಜಾರಿದೆ ನನಗೆ. ಇದ್ದಾಗ ಹೊಡೆದಾಡೋದು, ಸತ್ತಾಗ ನೋಡಿ ಈ ಥರ ಬೇಜಾರಾಗುತ್ತೆ. ಸೊ ಇದು ನಮ್ಮೂರಲ್ಲಿರೋ ಬಟ್ಟೆ ಅಂಗಡಿ. ನಮ್ಮ ಅಕ್ಕನ ಮಗಳಿಗೆ ಸ್ವಲ್ಪ ಬಟ್ಟೆ ಬೇಕಾಗಿತ್ತು ಅಂತ ನೋಡೋಣ ಅಂತ ಹೋದ್ವಿ. ಆ ಅಂಗಡೀಲಿ ಎಲ್ಲ ಸಿಗುತ್ತೆ, ರೊಟ್ಟಿಗಳಿಂದ ಹಿಡಿದು ಬಟ್ಟೆ ಎಲ್ಲನೂ ಸಿಗುತ್ತೆ. ದಾವಣಗೆರೆಗೇನು ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ಸಿಗುತ್ತಂತೆ ಇಲ್ಲೇ. ಅವ್ರು ಹೇಳ್ತಾಯಿದ್ರು ಎಲ್ಲನೂ ಸಿಗುತ್ತೆ ಇಲ್ಲೇ ಅಂತ. ಸೊ ಹಾಗಾಗಿ ಬಟ್ಟೆ ತೊಗೊಂಬರೋಣ ಅಂತ ಹೋಗಿದ್ವಿ ಅಂಗಡಿಗೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.